ಲೇಡೀಸ್ ಅಂಡ್ ಜೆಂಟಲ್ಮನ್, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಅಧಿಕಾರ ಹಸ್ತಾಂತರ, ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು ಅನ್ನುವ ಹಠ ತೊಟ್ಟಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಸ್ಫೋಟಕ ಅಂಶಗಳು ಬಯಲಾಗ್ತಾ ಇವೆ. ಮೇ 16 ನಿರ್ಣಾಯಕ ದಿನ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಏನಾಗುತ್ತಾ ಹಾಗಾದರೆ ಮೇ 16ಕ್ಕೆ ಸಿ.ಎಂ. ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರಾ, ಅಥವಾ ಮೇ 16ಕ್ಕೆ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರಾ? ಹೈಕಮಾಂಡ್ ಯಾವ ರೀತಿ ಇವರಿಬ್ಬರಿಗೂ ಈಗ ಮೆಸೇಜ್ ಕೊಟ್ಟಿದೆ, ಅಥವಾ ಯಾವ ರೀತಿ ಮೆಸೇಜ್ ಕೊಡಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದೆ? ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ಇದ್ರೆ ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ? ಎಸ್, ಡಿ.ಕೆ. ಶಿವಕುಮಾರ್ ಎದುರಿಗಿದಾವೆ 3 ಪ್ರಚಂಡ ದಾರಿಗಳು. ಆ 3 ದಾರಿಗಳಲ್ಲಿ ಯಾವ ದಾರಿಗಳಲ್ಲೂ ಹೋದ್ರು ಯಾವ ದಾರಿಯಲ್ಲಿ ಹೋದ್ರೂ ಕೂಡ ಡಿ.ಕೆ. ಶಿವಕುಮಾರ್ಗೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಂತಿವೆ ಈ ವರದಿಗಳು. ಹಾಗಾದ್ರೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು. ಎಸ್, 2023ರ ಚುನಾವಣೆಯಲ್ಲಿ, ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಪ್ರಚಂಡವಾಗಿ ಗೆದ್ದು ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬಂದಿತ್ತು. ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ಚರ್ಚೆಗಳು ನಡೆದಿತ್ತು. ಯಾಕಂದ್ರೆ ಒಂದು ಕಡೆ ಸಂಘಟನಾ ಛತ್ರ ಡಿ.ಕೆ. ಶಿವಕುಮಾರ್, ಮತ್ತೊಂದು ಕಡೆ ಧೀಮಂತ ನಾಯಕ ಯಡಿಯೂರಪ್ಪ ಅನ್ನೋ ಥರ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಕಾಂಗ್ರೆಸ್ ಬಹುಮತವನ್ನು ಗಳಿಸಿತ್ತು. ನಾನೇ ನಾಯಕ ಆಗಬೇಕು ಅಂತ ಅವಾಗ ಸಿದ್ದರಾಮಯ್ಯನವರು ಹಠ ಹಿಡಿದಿದ್ರು, ಡಿ.ಕೆ. ಶಿವಕುಮಾರ್ ಕೂಡ ಹಠ ಹಿಡಿದ್ರು. ಆದರೆ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಮಣೆ ಹಾಕಿತ್ತು. ಕಾರಣ ಏನಪ್ಪಾ ಅಂದ್ರೆ, ಅಹಿಂದ ವರ್ಗಗಳ ನಾಯಕ ಮುಖ್ಯಮಂತ್ರಿ ಆಗಲಿ ಕರ್ನಾಟಕದಲ್ಲಿ. ಅದಾದ ಮೇಲೆ 2.5 ವರ್ಷಗಳ ನಂತರ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. 2.5 ವರ್ಷಗಳ ಅವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಇನ್ನುಳಿದ 2.5 ವರ್ಷಗಳ ಅವಧಿಗೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಮಾತುಕತೆ ನಡೆದಿದೆ, ಒಪ್ಪಂದ ನಡೆದಿದೆ ಅಂತ ಡಿ.ಕೆ. ಶಿವಕುಮಾರ್ ಹಲವು ಬಾರಿ ಹೇಳಿದ್ರು. ಇದೆಲ್ಲವನ್ನ ಕೂಡ ಸಿದ್ದರಾಮಯ್ಯನವರು ತಳ್ಳಿ ಹಾಕ್ತಾನೆ ಬಂದಿದ್ರು. ಅದು ಯಾವುದೇ ರೀತಿಯ ಮಾತುಕತೆ ಆ ಥರ ನಡೆದಿಲ್ಲ, ಅಧಿಕಾರ ಹಸ್ತಾಂತರದ ಮಾತುಗಳೇ ನಡೆದಿಲ್ಲ. ಎನಿವೆ, ಹೈಕಮಾಂಡ್ ಹೇಗೆ ಹೇಳುತ್ತೋ, ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದು ನಾನು ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಆದರೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೇ 16ಕ್ಕೆ ರೋಚಕವಾದಂಥ ಕ್ಷಿಪ್ರ ಕ್ರಾಂತಿ ಕರ್ನಾಟಕದಲ್ಲಿ ನಡೀತಾ ಇದೆ. ಏನಿದು ಹಾಗಾದ್ರೆ ಕ್ಷಿಪ್ರ ಕ್ರಾಂತಿ? ಎಸ್ ವೀಕ್ಷಕರೇ, ಈ ಕ್ಷಿಪ್ರ ಕ್ರಾಂತಿಯ ಹಿಂದೆ ಡಿ.ಕೆ. ಶಿವಕುಮಾರ್ ಎದುರಿಗೆ 3 ದಾರಿಗಳಿರೋದು ಕನ್ಫರ್ಮ್ ಆಗ್ತಾ ಇದೆ. ಮೊದಲನೇ ದಾರಿ ಸಿದ್ದರಾಮಯ್ಯನವರು ಬಿಟ್ಕೊಟ್ರೆ ಮುಖ್ಯಮಂತ್ರಿ ಆಗೋದು. 2ನೇ ದಾರಿ ಬಿಜೆಪಿಯನ್ನ ಸೇರೋದು. ಮತ್ತೊಂದು 3ನೇ ದಾರಿ ಡಿ.ಕೆ. ಶಿವಕುಮಾರ್ ಹೊಸ ಪಕ್ಷವನ್ನು ಕಟ್ಟೋದು. ಎಸ್, ಡಿ.ಕೆ. ಶಿವಕುಮಾರ್ ಹೊಸ ಪಕ್ಷ ಕಟ್ತಾರೆ ಅಂತ ಡಿ.ಕೆ. ಶಿವಕುಮಾರ್ ವಲಯದಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ಈ ಸುದ್ದಿ ಎಷ್ಟು ನಿಜಾನೋ ಅಥವಾ ಊಹಾಪೋಹನೋ ಗೊತ್ತಿಲ್ಲ, ಆದರೆ ಚರ್ಚೆ ಆಗ್ತಿರೋದಂತೂ ಸತ್ಯ. ಡಿ.ಕೆ. ಶಿವಕುಮಾರ್ ಹೊಸ ಪಕ್ಷವನ್ನ ಕಟ್ತಾರೆ, ಅದು ಕೂಡ ಮೇ 16ರಂದು ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದು. ಹೊಸ ಪಕ್ಷ ಕಟ್ಟಿದ್ರೆ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಎಷ್ಟು ಜನ ಶಾಸಕರು ಬರ್ತಾರೆ? ಹಾಗಾದ್ರೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಬೇರೆ ಬೇರೆ ಶಾಸಕರು ಬಂದ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್ನವ್ರು ನಂಬ್ಕೊಂಡು. ಹೊಸ ಪಕ್ಷ ಕಟ್ಟಿರುವಂಥ ನಾಯಕರು ಯಶಸ್ವಿಯಾಗಿರುವ ಉದಾಹರಣೆಗಳು ಕರ್ನಾಟಕದಲ್ಲಿ ಅಷ್ಟಕ್ಕಷ್ಟು. ಹೀಗಿದ್ದು ಕೂಡ ಡಿ.ಕೆ. ಶಿವಕುಮಾರ್ ಏನಾದರೂ ಧೈರ್ಯ ಮಾಡ್ತಾರ ಹೊಸ ಪಕ್ಷ ಕಟ್ಟಾಗ? ಸಿದ್ದರಾಮಯ್ಯ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿಕೊಂಡು ಸುಮ್ಮನೆ ಇರ್ತಾರ? ಹೈಕಮಾಂಡ್ ಇರುವ ಏಕೈಕ ದೊಡ್ಡ ರಾಜ್ಯ ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಕರ್ನಾಟಕದಲ್ಲಿ, ಈ ರಾಜ್ಯವನ್ನು ಕಳೆದುಕೊಳ್ಳಕ್ಕೆ ಮನ್ಸು ಮಾಡುತ್ತಾ? ಹಾಗಾದ್ರೆ ಹೈಕಮಾಂಡ್ ಸ್ಟ್ರಾಟಜಿ ಏನಿರುತ್ತೆ? ಎಲ್ಲವನ್ನ ಕಾದು ನೋಡ್ಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.